ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ಅಧಿಕಾರ ಸ್ವೀಕಾರ ಮಾಡತಕ್ಕಂಥ ಕ್ಷಣಗಣನೆ ಆರಂಭಗೊಂಡಿದೆ. ಈ ಸಂದರ್ಭದಲ್ಲಿ ರಾಜ್ಯದ ನೂತನ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಪ್ರಧಾನಿಯವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಧಾನಿ ಆಗ್ತಾ ಇದ್ದಾರೆ, ಅಂದರೆ 3ನೇ ಬಾರಿ ಪ್ರಧಾನಿ ಆಗ್ತಿದ್ದಾರೆ. ಸೊ ಈ ಕ್ಷಣವನ್ನು ಹೇಗೆ ನೀವು ರಿಸೀವ್ ಮಾಡ್ತೀರಿ? ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಸತತವಾಗಿ 3ನೇ ಬಾರಿಗೆ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಇವತ್ತು ಪದಗ್ರಹಣ ಮಾಡ್ತಾ ಇರೋದು ನಮ್ಮೆಲ್ಲರ 140 ಕೋಟಿ ಜನರ ಇವತ್ತು ಸಂತಸಕ್ಕೆ ಇದು ಎಡ್ ಮಾಡಿಕೊಟ್ಟಿದೆ. ಅದರಿಂದ ಅವರನ್ನು ನಾವು ಅಭಿನಂದಿಸ್ತಾ ಇದ್ದೀವಿ. ಯಾಕೆಂದರೆ ಇದು ಅವರ ಹ್ಯಾಟ್ರಿಕ್ ಗೆಲುವು. ಅದರಲ್ಲೂ ನಮ್ಮ ಭಾರತ ದೇಶದಲ್ಲಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾ ಇರೋದು ಇವರು 2ನೇವರು. ಸೊ ಹೀಗಾಗಿ ಇದು ಬಹಳ ಸಂತೋಷದ ವಿಚಾರ. ಯಾಕೆಂದರೆ ಭಾರತ ಒಂದು ಅಭಿವೃದ್ಧಿಯ ಪಥದತ್ತ ಸಾಗ್ತಾ ಇದೆ ಕಳೆದ 10 ವರ್ಷದಲ್ಲಿ ನೋಡಿದರೆ. ಸೊ ಅದು ಹಾಗೇ, ಯಾಕೆಂದರೆ ಹಲವಾರು ಅವರ ಪಾಲಿಸಿಗಳಾಗ್ಬೋದು, ಅವರ ದಿಟ್ಟ ನಿರ್ಧಾರಗಳಾಗ್ಬೋದು, ಅವರ ಜನಪರ ಯೋಜನೆಗಳಾಗ್ಬೋದು. ಸೊ ಅದೆಲ್ಲ ಮುಂದುವರಿಯುತ್ತೆ. ಸೊ ಇದರಿಂದ ನಮ್ಮ ಭಾರತ ಆರ್ಥಿಕವಾಗಿ ಕೂಡ ಮುಂದುವರಿಯುತ್ತೆ. ಸೊ ಹಲವಾರು ನಮ್ಮ ರಾಜ್ಯದ ಹಲವಾರು ಜ್ವಲಂತ ಸಮಸ್ಯೆಗಳು ಕೂಡ ಕೇಂದ್ರದ ಮುಂದೆ ಇದೆ. ಹೀಗಾಗಿ ಅದಕ್ಕೂ ಕೂಡ ಒಂದು ಪರಿಹಾರ ಸಿಗುವ ವಿಶ್ವಾಸ ಇದೆ. ಈ ಸಂಪುಟದಲ್ಲಿ ವಿಶೇಷ ಅಂತಂದರೆ ಬಹಳ ವರ್ಷಗಳ ನಂತರ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸಂಪುಟದ ಒಳಗಡೆ ಇರ್ತಾರೆ. ಸೊ ನೀವು ಮಿತ್ರ ಪಕ್ಷವಾಗಿರೋ BJP ಸಂಸದರಾಗಿದ್ದರೂ ಕೂಡ ಕುಟುಂಬ ಸದಸ್ಯರಾಗಿ ಈ ಒಂದು ಕ್ಷಣವನ್ನು ಹೇಗೆ ನೀವು ಅದನ್ನು ಎಂಜಾಯ್ ಮಾಡ್ತೀರಿ? ಇಲ್ಲ, ಅದು ಅತ್ಯಂತ ಸಂತೋಷ ತಂದಿದೆ. ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇವತ್ತು ಇಲ್ಲಿ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇರೋದು ನಮಗೆಲ್ಲ ಒಂದು ಹಬ್ಬದ ಸಂತಸ. ಸೊ ಹೀಗಾಗಿ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಅವರಿಗೆ ಹಲವಾರು ಹಿಂದೆ 2 ಬಾರಿ ಸಂಸದರಾಗಿ ಕೆಲಸ ಮಾಡಿದ್ದಾರೆ, 2 ಬಾರಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಸೊ ರಾಜ್ಯದ ಸಮಸ್ಯೆಗಳು ಅವರಿಗೆ ಇಂಚಿಂಚು ಗೊತ್ತಿದೆ. ಸೊ ಹೀಗಾಗಿ ರಾಜ್ಯಕ್ಕೂ ಅನುಕೂಲ ಆಗುತ್ತೆ, ಯಾಕೆಂದರೆ ರಾಷ್ಟ್ರಕ್ಕೂ ಅನುಕೂಲ ಆಗುತ್ತೆ. ಅವ್ರು ಯಾವಾಗಲೂ ಜನರ ಪರವಾಗಿ ಮತ್ತು ಸಾಮಾನ್ಯ ಜನರ ಪರವಾಗಿ ಅವರು ಹಲವಾರು ಕಾರ್ಯಕ್ರಮಗಳನ್ನು ಹಿಂದೆನೂ ಕೊಟ್ಟಿದ್ದರು. ಈಗ ಅವ್ರಿಗೊಂದು ಸುವರ್ಣ ಅವಕಾಶ ಸಿಕ್ಕಿದೆ. ಸೊ ಅದರಿಂದ ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೇನೆ. ಬಹುಜನ ನಿರೀಕ್ಷೆ ಇದೆ ಮಂಜುನಾಥ್ ಅವರು ಒಳಗಡೆ ಬರಬೇಕು ಅಂತಕ್ಕಂಥದ್ದು. ಸರ್, ಅದು ಏನಿದೆ ಅಂದರೆ ಜನರ ನಿರೀಕ್ಷೆ ಇದೆ. ಅದು ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನೋಡಬೇಕು. ಯಾಕೆಂದರೆ ನಾವು ನನ್ನ ದೀರ್ಘಾವಧಿ ಹೃದ್ರೋಗ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ ನಾನು ಮಾಡಿರೋ ಅಭೂತಪೂರ್ವ ಸಾಧನೆ ಮತ್ತು ಹಲವಾರು ಸುಧಾರಣೆಗಳ ಹಿನ್ನೆಲೆಯಲ್ಲಿ ಜನ ಅಪೇಕ್ಷೆ ಮಾಡ್ತಾ ಇರ್ಬೋದು. ಥ್ಯಾಂಕ್ ಯು ಸರ್. ಸೊ ಇದು ನೂತನ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರ ಒಟ್ಟಾರೆ ಅಭಿಪ್ರಾಯಗಳು. ಒಟ್ಟಲ್ಲಿ ಕುಮಾರಸ್ವಾಮಿ ಅವರು ಸಂಪುಟಕ್ಕೆ ಸೇರ್ಪಡೆ ಆಗ್ತಿರೋದನ್ನು ಬಹಳ ಖುಷಿ ವ್ಯಕ್ತಪಡಿಸ್ತಾರೆ. ಜೊತೆಗೆ ಪ್ರಧಾನಿಯವರು 3ನೇ ಬಾರಿ ದೇಶದ ಚುಕ್ಕಾಣಿ ಹಿಡಿತಿರೋದು ಕೂಡ ಅತ್ಯಂತ ಸಂತಸವನ್ನು ವ್ಯಕ್ತಪಡಿಸ್ತಿದ್ದಾರೆ. ಕ್ಯಾಮರಾಮನ್ ಕೈಲಾಶ್ ಜೊತೆ ಆನಂದ್ P. ಬೈದ್ರಮನೆ, ಏಷ್ಯಾನೆಟ್ ಸೋಡ ನ್ಯೂಸ್, ನವದೆಹಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.